ಕರ್ನಾಟಕದ ಮತದಾರರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಮತದಾರರಿಗೆ ಇದು ಶಾಕಿಂಗ್ ನ್ಯೂಸ್. ಕರ್ನಾಟಕದಲ್ಲಿ ಕೋಟಿ ಕೋಟಿ ವೋಟ್ ಡಿಲೀಟ್ ಆಗಿರುವುದು ಫಿಕ್ಸ್ ಆಗಿದೆ. ಕರ್ನಾಟಕದ ಮತದಾರರಿಗೆ ಶಾಕಿಂಗ್ ನ್ಯೂಸ್ ಎದುರಾಗಿದೆ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಪಕ್ಕ. ಕರ್ನಾಟಕದಲ್ಲಿ ಕೋಟಿ ಕೋಟಿ ವೋಟ್ ಡಿಲೀಟ್ ಆಗೋದು ಫಿಕ್ಸ್. ಹಾಗಾದ್ರೆ ರಾಜ್ಯದಲ್ಲಿ ಜೋರಾಗಿದೆ ವಿಶೇಷ ಸಮಗ್ರ ಪರಿಷ್ಕರಣೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಶ್ವವೇಗ ನ್ಯೂಸ್ ಬಳಿ ಇದೆ SIRನ ಕಂಪ್ಲೀಟ್ ಡೀಟೇಲ್ಸ್. ಕರ್ನಾಟಕದ ಮತದಾರರಿಗೆ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಪಕ್ಕ. ಹಾಗಾದ್ರೆ ಕರ್ನಾಟಕದಲ್ಲಿ ಕೋಟಿ ಕೋಟಿ ವೋಟ್ಗಳನ್ನು ಡಿಲೀಟ್ ಮಾಡೋದಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ. ರಾಜ್ಯದಲ್ಲಿ ಜೋರಾಗಿದೆ ವಿಶೇಷ ಸಮಗ್ರ ಪರಿಷ್ಕರಣೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದ್ದು, ಅಶ್ವವೇಗ ನ್ಯೂಸ್ ಬಳಿ ಇದೆ SIRನ ಕಂಪ್ಲೀಟ್ ಡೀಟೇಲ್ಸ್. ಕರ್ನಾಟಕದಲ್ಲಿ ಕೋಟಿ ಕೋಟಿ ವೋಟನ್ನು ಡಿಲೀಟ್ ಮಾಡೋದಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ ಎಲೆಕ್ಷನ್ ಕಮಿಟಿಯಿಂದ. ಕರ್ನಾಟಕದ ಮತದಾರರಿಗೆ ಇದು ಒಂಥರ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದ್ದು, ಅಶ್ವವೇಗ ನ್ಯೂಸ್ ಬಳಿ ಇದೆ SIRನ ಕಂಪ್ಲೀಟ್ ಡೀಟೇಲ್ಸ್. ಇದು ರಾಜ್ಯದಲ್ಲೀಗ ಜೋರಾಗಿದೆ ವಿಶೇಷ ಸಮಗ್ರ ಪರಿಷ್ಕರಣೆ. ಕೋಟಿ ಕೋಟಿ ವೋಟ್ಗಳನ್ನು ಡಿಲೀಟ್ ಮಾಡೋದಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ. ಒಂದು ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, ಕೋಟಿ ಕೋಟಿ ಮತ ಡಿಲೀಟ್ ಭೀತಿ ಶುರುವಾಗಿದೆ ಈಗ ಮತದಾರರಿಗೆ. ಕರ್ನಾಟಕದಲ್ಲಿ SIRನ ಬಾಧಿತರ ಸಂಖ್ಯೆ 2.41 ಕೋಟಿಗೆ ಏರಿಕೆಯಾಗಿರುವುದಂತೂ ಸತ್ಯ ಎನ್ನಲಾಗ್ತಾ ಇದೆ. ರಾಜ್ಯಾದ್ಯಂತ ಸ್ವಂತ ಮ್ಯಾಪಿಂಗ್ ಮಾಡಿದವರು 1.72 ಕೋಟಿ ಜನ. BLOಗಳ ಮೂಲಕ ಮ್ಯಾಪಿಂಗ್ ಆದವರು 2.21 ಕೋಟಿ. 5.54 ಕೋಟಿ ಮತದಾರರ ಪೈಕಿ 3.93 ಕೋಟಿ 3.93 ಕೋಟಿ ಮತದಾರರಿಂದ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. BLOಗಳ ಮೂಲಕ ಮ್ಯಾಪಿಂಗ್ ಆದವರು 2.21 ಕೋಟಿ ಜನ. 5.54 ಕೋಟಿ ಮತದಾರರ ಪೈಕಿ 3.93 ಕೋಟಿ ಮತದಾರರಿಂದ ಅರ್ಜಿ ಸಲ್ಲಿಸಲಾಗಿದೆ. ಹಾಗಿದ್ದಲ್ಲಿ ಮ್ಯಾಪಿಂಗ್ ಆಗದವರು ಬರೋಬ್ಬರಿ 1.61 ಕೋಟಿ ಜನ. ಇದು ಕರ್ನಾಟಕದ ಮತದಾರರಿಗೆ ಶಾಕಿಂಗ್ ನ್ಯೂಸ್. ಸತ್ತವರು ವಲಸೆ ಹೋದವರ ಸಂಖ್ಯೆ ಬರೋಬ್ಬರಿ 80 ಲಕ್ಷ ಇದೆ. 80 ಲಕ್ಷದಲ್ಲೇ ಇದ್ದಾರೆ ಒಂದಕ್ಕಿಂತ ಹೆಚ್ಚು ಕಡೆ ಇರೋ ವೋಟರ್ಸ್. SIRಗೆ ಸಹಿ ಹಾಕಲ್ಲ ಎಂದವರ ಸಂಖ್ಯೆ 68.28 ಲಕ್ಷ ಜನ. ಎಲೆಕ್ಷನ್ ಕಮಿಟಿಯಿಂದ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ಈಗ. ಇದರ ಜೊತೆಗೆ ತಾರ್ಕಿಕ ವ್ಯತ್ಯಾಸದ ಬರುವುದು ಫಿಕ್ಸ್ ಎನ್ನಲಾಗ್ತಾ ಇದೆ. ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್, ವಯಸ್ಸಿನ ವ್ಯತ್ಯಾಸ ಇದ್ರೆ ವೋಟ್ ಡಿಲೀಟ್ ಆಗೋದು ಫಿಕ್ಸ್. ರಾಜ್ಯದ 2.41 ಕೋಟಿ ಮತ ಡಿಲೀಟ್ ಆಗಿರೋದು ಈಗ ಎಲೆಕ್ಷನ್ ಕಮಿಟಿಯಿಂದ ಹೊರಬಿದ್ದಿರುವಂತಹ ಶಾಕಿಂಗ್ ನ್ಯೂಸ್. ಸ್ವಂತ ಮ್ಯಾಪಿಂಗ್ 1.72 ಕೋಟಿ, BLO ಮ್ಯಾಪಿಂಗ್ 2.21 ಕೋಟಿ, ಮ್ಯಾಪಿಂಗ್ ಆಗದವರು 1.61 ಕೋಟಿ, ಒಟ್ಟು ಬಾಧಿತರು 2.41 ಕೋಟಿ. ರಾಜ್ಯದ 2.41 ಕೋಟಿ ಮತ ಡಿಲೀಟ್ ಆಗೋದಂತೂ ಫಿಕ್ಸ್ ಎನ್ನಲಾಗ್ತಾ ಇದೆ ಈಗ ಎಲೆಕ್ಷನ್ ಕಮಿಟಿಗಿಂದ. ಸತ್ತವರು ವಲಸೆ ಹೋದವರ ಸಂಖ್ಯೆ ಬರೋಬ್ಬರಿ 80 ಲಕ್ಷ ಇದೆ. 80 ಲಕ್ಷದಲ್ಲೇ ಇದ್ದಾರೆ ಒಂದಕ್ಕಿಂತ ಹೆಚ್ಚು ಕಡೆ ಇರೋ ವೋಟರ್ಸ್ಗಳು. BLOಗಳ ಮೂಲಕ ಮ್ಯಾಪಿಂಗ್ ಆದವರು 2.21 ಕೋಟಿ ಜನ. 5.54 ಕೋಟಿ ಮತದಾರರ ಪೈಕಿ 3.93 ಕೋಟಿ ಮತದಾರರಿಂದ ಅರ್ಜಿ ಸಲ್ಲಿಸಲಾಗಿತ್ತು. ಹಾಗಿದ್ದಲ್ಲಿ ಮ್ಯಾಪಿಂಗ್ ಆಗದವರು ಬರೋಬ್ಬರಿ 1.61 ಕೋಟಿ ಜನ. SIRಗೆ ಸಹಿ ಹಾಕಲ್ಲ ಎಂದವರ ಸಂಖ್ಯೆ 68.28 ಲಕ್ಷ ಜನ ಇದ್ದಾರೆ. ಇದರ ಜೊತೆಗೆ ತಾರ್ಕಿಕ ವ್ಯತ್ಯಾಸದ ಭೂತ ಬರುವುದು ಫಿಕ್ಸ್ ಎನ್ನಲಾಗ್ತಾ ಇದೆ.
1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ ಕೋಟಿ ಕೋಟಿ ಮತ ಡಿಲೀಟ್ ಆಗಿರುವಂಥ ಭೀತಿ ಎದುರಾಗ್ತಾ ಇದೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಪವನ್, ಏನಿದು ಕರ್ನಾಟಕ ಮತದಾರರಿಗೆ ಶಾಕಿಂಗ್ ನ್ಯೂಸ್, ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ವೋಟ್ ಡಿಲೀಟ್ ಆಗೋದು ಫಿಕ್ಸ್ ಆಗ್ತಾ ಇದೆ, ಡೀಟೇಲ್ಸ್ ಕೊಡೋದಾದ್ರೆ? ಕಾರ್ತಿಕ್, ಏನು ಕಳೆದ ಪಶ್ಚಿಮ ಬಂಗಾಳ ಚುನಾವಣೆ ಆಗಿರ್ಬೋದು, ಬಿಹಾರ್ ಚುನಾವಣೆ ಆಗಿರ್ಬೋದು, ಹಾಗೆ ತಮಿಳುನಾಡು ಕೇರಳ ಚುನಾವಣೆಯಲ್ಲಿ SIRನ್ನು ಮಾಡಲಾಗಿತ್ತು. ಈ SIRನಲ್ಲಿ ತಮಿಳುನಾಡಲ್ಲಿ 1.25 ಕೋಟಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ 1.5 ಕೋಟಿ ಮತಗಳು ಡಿಲೀಟ್ ಆಗಿದ್ವು. ಈಗ ಸದ್ಯಕ್ಕೆ ಕರ್ನಾಟಕ ಸೇರಿ ಇಡೀ ದೇಶಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ. ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕದಲ್ಲಿ ಈ ಕ್ಷಣದವರೆಗೆ 80 ಲಕ್ಷ ಮತಗಳು ನೇರವಾಗಿ ಡಿಲೀಟ್ ಆಗ್ತವೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಇದರ ಮಧ್ಯೆ ಇಷ್ಟಲ್ಲ, ಇನ್ನೂ ಮ್ಯಾಪಿಂಗ್ ಮಾಡದೇ ಇರೋರು, ಅಂದರೆ ಅರ್ಜಿ ಆಗದೇ ಇರೋರು, ತಮ್ಮ ಓಟಿನ ಬಗ್ಗೆ ಅರ್ಜಿ ಆಗದೇ ಇರೋರು 1,61 ಲಕ್ಷ ಜನ ಇದ್ದಾರೆ ಅನ್ನೋದೊಂದು ಮಾಹಿತಿ ಬೀಳ್ತಾ ಇದೆ. ಆದರೆ ಇದ್ರ ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ಅನ್ನೋದನ್ನ ಚುನಾವಣಾ ಆಯೋಗ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಆಗಸ್ಟ್ 8ರವರೆಗೂ ಕೂಡ SIR ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ, ಮತ್ತೆ ಅರ್ಜಿಗಳನ್ನು ಸ್ವೀಕರಿಸ್ತೀವಿ ಅಂತ ಹೇಳಿದ್ರು. ಅಂದರೆ ನಾಳೆಗೆ SIR ಪ್ರಕ್ರಿಯೆ ಮುಗ್ದೋಗೋದು, ಅಂದರೆ ಅರ್ಜಿ ಹಾಕೋರ ಅವಧಿ ಮುಗಿದೋಗೋದು. ಆದರೆ ಈಗ ಆಗಸ್ಟ್ 8ರವರೆಗೂ ಅದನ್ನು ಕಂಟಿನ್ಯೂ ಮಾಡಲಾಗಿದೆ. ಇಲ್ಲಿವರೆಗೂ ಕೂಡ 1.5 ಕೋಟಿ ಜನ ಅಷ್ಟೇ ಸ್ವಂತ ಮ್ಯಾಪಿಂಗ್ ಮಾಡ್ಕೊಂಡಿರೋದು. ಇನ್ನು 1.5 ಕೋಟಿ BLO ಸಹಾಯದಿಂದ ಮ್ಯಾಪಿಂಗ್ ಮಾಡಿದ್ದಾರೆ, ಅಂದರೆ ಅರ್ಜಿ ಹಾಕಿಸ್ಕೊಂಡಿದ್ದಾರೆ. ಅದರಲ್ಲಿ ಇನ್ನೂ ಕೆಲವು ಡಿಜಿಟಲೀಕರಣ ಆಗಬೇಕು, ಇನ್ನೂ 1 ಕೋಟಿವರೆಗೂ ಡಿಜಿಟಲೀಕರಣ ಆಗಬೇಕು. ಮತ್ತು ಈವರೆಗೂ ಕೂಡ ಅರ್ಜಿಯನ್ನು ಹಾಕದೇ ಇರೋರು 1,61 ಲಕ್ಷ ಜನ ಇದ್ದಾರೆ. 80 ಲಕ್ಷ ಜನ ಸತ್ತವರು, ವಲಸೆ ಹೋದವರು, 2 ಕಡೆ ID ಕಾರ್ಡ್ ಇದ್ದವರು ಇವೆಲ್ಲ ಇದ್ವು. ಈ ಎಲ್ಲ ಒಟ್ಟು ಸೇರಿಸಿದಾಗ ಕನಿಷ್ಠ 2,41 ಲಕ್ಷ ಮತಗಳು ಡಿಲೀಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅಂದರೆ ಈಗ ಇಷ್ಟು ದಿನ, ಇಲ್ಲಿಗೆ 28 ದಿನ ಆಯಿತು SIR ಪ್ರಕ್ರಿಯೆ ಶುರುವಾಗಿ, ಅರ್ಜಿ ಆಹ್ವಾನ ಪ್ರಕ್ರಿಯೆ ಶುರುವಾಗಿ. ಇದರಲ್ಲಿ ಕಾನ್ಸ್ಪರೆನ್ಸಿಗಳು ಬರ್ತವೆ, ಏನು ಏಜ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು, ಅಂದರೆ ಹೆಸರೆಲ್ಲ ಆಗಿರ್ತಕ್ಕಂಥದ್ದು, ಮತ್ತು ಅವ್ರ ಹಿಂದೆ ರಿಜಿಸ್ಟರ್ ಮಾಡ್ಕೊಂಡಿರೋ ಹೆಸರುಗಳು. ಈಗ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಹಳ್ಳಿ ಜನರು ಒಂದೇ ಹೆಸರನ್ನ 3 ಥರ ಮಾಡ್ತಾರೆ. ಈಗ ಸಪೋಸ್ ಮಂಜುಳಾ ಅಂತ ಇರುತ್ತೆ, ಮಂಜುಳಾ ದೇವಿ ಮಾಡ್ತಾರೆ, ಮಂಜಮ್ಮ ಮಾಡ್ತಾರೆ, ಅವರು ತಿರುಗಿ ಇನ್ಶಿಲ್ ಆ್ಯಡ್ ಮಾಡೋದು, ಈ ಥರ ಬೇರೆ ಬೇರೆ ಥರ ಅವ್ರವ್ರ ಡಾಕ್ಯುಮೆಂಟಿಗೆ ಕೊಟ್ಟಿರ್ತಾರೆ. ಯಾಕೆಂದರೆ ಅವತ್ತಿಗೆ ಈ ಹಿಂದೆ ಅವರು ಡಾಕ್ಯುಮೆಂಟ್ ಮಾಡಿಸ್ಬೇಕಾದ್ರೆ ಕೆಲವು ಎಜುಕೇಷನ್ ಇಲ್ಲದೆ ಇರೋವಂಥವ್ರು ಅಥವಾ ಅವರವರಿಗೆ ಮನಸ್ಸಿಗೆ ಬಂದಂಥ ರೀತಿ ಕೊಟ್ಟಿರ್ತಾರೆ. ಇವೆಲ್ಲನ ಡಿಸ್ಪ್ಯೂಟಲ್ಲಿ ಬರುತ್ತೆ, ಅಂದರೆ ತಾರ್ಕಿಕವಾಗಿ ವ್ಯತ್ಯಾಸ ಇರೋವಂಥ ಇದರಲ್ಲಿ ಬಂದಾಗ ಇವರು ಡಿಲೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಒಂದೇ ಡಾಕ್ಯುಮೆಂಟ್ ಇರೋದಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಎಲ್ಲ ಡಿಜಿಟಲೀಕರಣ ಆಗಿರೋ ಕಾರಣದಿಂದಾಗಿ ಎಲ್ಲ ಒಂದೇ ಥರ ಹೆಸರುಗಳಿರ್ತವೆ. ಸಪೋಸ್ ಉದಾಹರಣೆ ಪವನ್ ಅನ್ನೋದಾಗಿರ್ಬೋದು, ಎಲ್ಲ ಕಡೆನೂ ನಮ್ಮ ಜನನ ಪ್ರಮಾಣ ಪತ್ರ ಆಗಿರ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಒಂದೇ ಹೆಸರು ಮೆನ್ಷನ್ ಮಾಡ್ತಾರೆ, ಒಂದೇ ಹೆಸರು ರಿಜಿಸ್ಟರ್ ಆಗಿರುತ್ತೆ. ಆದರೆ ಹಿಂದಿನ ಅಂದರೆ ಹಿಂದಿನ ತಲೆಮಾರಿನ ಜನರು ಆ ಥರ ಮಾಡಿರಲ್ಲ. ಅಂಥ ಡಿಸ್ಪ್ಯೂಟಲ್ಲಿ ಕೆಲವು ಡಿಲೀಟ್ ಆಗ್ತವೆ. ಹೀಗಾಗಿ ಕೆಲವರು ಏನು ಈ ಎಕ್ಸ್ಪರ್ಟೈಸ್ ಆಗಿರೋವಂಥವ್ರು ಹೇಳ್ತಾ ಇರೋದು, ಇಲ್ಲ ಇದು ಬರೀ 80 ಲಕ್ಷಕ್ಕಲ್ಲ, 1.5 ಕೋಟಿ ದಾಟೋಗುತ್ತೆ ಡಿಲೀಟ್ ಆಗೋವ್ರ ಸಂಖ್ಯೆ. ಮತ್ತು ಕರ್ನಾಟಕಕ್ಕೆ ಸಹಜವಾಗಿ ವಲಸೆ ಬಂದವ್ರು ಜಾಸ್ತಿ ಇದ್ದಾರೆ. ಯಾರು ಇವಾಗ ಬಿಹಾರದಿಂದ ಆಗಿರ್ಬೋದು, UP ಇಂದ ಬಂದವರಾಗಿರ್ಬೋದು, ಅಸ್ಸಾಮು, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು, ಈ ಕಡೆ ಕೇರಳ, ಆಂಧ್ರದಿಂದ ವಲಸೆ ಬಂದಿರೋರು ಜಾಸ್ತಿ ಜನ ಇದ್ದಾರೆ. ಹೀಗಾಗಿ ಈ ವಲಸೆ ಬಂದಿರೋ ವೋಟರ್ಸ್ಗಳು ಸಹ ಕೆಲವು ಡಿಲೀಟ್ ಆಗ್ತವೆ. ಈಗ ಸಪೋಸ್ ಆಂಧ್ರದಲ್ಲೂ SIR ಆಗ್ತಾ ಇದೆ, ಅಲ್ಲೂ ಡಾಕ್ಯುಮೆಂಟ್ ಕೇಳ್ತಾರೆ. ಈಗ ಅಲ್ಲಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಇಲ್ಲೇ ವೋಟು ಡಿಲೀಟ್ ಆಗುತ್ತೆ, ಇಲ್ಲೇ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಅಲ್ಲೇ ವೋಟ್ ಡಿಲೀಟ್ ಆಗುತ್ತೆ. ಹೀಗಾಗಿ ಈ ಎಲ್ಲ ಮತದಾರರ ಸಂಖ್ಯೆ 2 ಕೋಟಿವರೆಗೂ ಹೋಗ್ಬೋದು ಅಥವಾ 1.5 ಕೋಟಿವರೆಗೂ ಹೋಗ್ಬೋದು ಅನ್ನೋದು ಒಂದು ಹಂತದ ಚರ್ಚೆ ಶುರುವಾಗಿದೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪವನ್.